ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಬರಪೀಡಿತ ಪ್ರದೇಶಗಳಿಗೆ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡಬೇಕು. ರೈತರ ನಿಜವಾದಂಥ ನೈಜ ಸಮಸ್ಯೆಗಳೇನಿದೆ ಅದನ್ನು ಅರ್ಥ ಒಂದು ವರದಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷ ನಿಮಗೆ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ, ರೈತರ ಪರವಾಗಿ ಸದಾಕಾಲ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕಳೆದ 30 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷ. ಈ ಭಾಗದಲ್ಲಿ ವಿಶೇಷವಾಗಿ ಇದು ಕೇವಲ ನಾನು ಒಂದು ಭಾಗಕ್ಕೆ ಅಂತಕ್ಕಂಥದ್ದನ್ನ ಇವತ್ತು ಬರವನ್ನು ಸೀಮಿತ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬಂದು ಈ ಒಂದು ಪುಣ್ಯ ಮಣ್ಣಲ್ಲಿ ಇವತ್ತೇನು ನಾವು ನಿಂತಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನು ಮಾಡಬೇಕಾಗಿತ್ತು. ಅವ್ರದ್ದಾದಂಥ ಒಂದು ಗುರಿಯನ್ನು ಇಟ್ಕೊಂಡಿತ್ತು. ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರಷ್ಟು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿ ಇತ್ತು. ಆದರೆ ಇಲ್ಲಿವರೆಗೂ 1.3 ಲಕ್ಷ ಹೆಕ್ಟೇರಷ್ಟು ಮಾತ್ರ ಬಿತ್ತನೆ ಮಾಡೋಕ್ಕಾಗಿದೆ. ಅದರಲ್ಲೂ ಬಿತ್ತನೆ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ರೈತಾಪಿ ವರ್ಗ ಮುಂಗಾರು ಈ ಸಲ ನಮ್ಮ ಕೈ ಹಿಡಿಯುತ್ತೆ, ಮಳೆ ಬರುತ್ತೆ, ಹೇಗೋ ನಮಗೆ ಬಿತ್ತನೆ ಮಾಡಿದಂಥ ಇಲ್ಲಿ ತೊಗರಿ ಇರ್ಬೋದು ಅಥವಾ ಜೋಳ, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಈ ರೀತಿ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ರೈತರು ನಿರಂತರವಾಗೇನು ಈ ಕೃಷಿ ತಾಯಿಯನ್ನು, ಭೂಮಿಯನ್ನು ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಅಂಥವ್ರಿಗೆ ಈ ಬಾರಿ ಸಂಕಷ್ಟದ ದಿನಗಳು ತೀವ್ರವಾಗಿ ಎದುರಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದು ಬರ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಈ ಭಾಗದಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರ ಜೊತೆಯಲ್ಲಿ ನಮ್ಮ ಬಸವನ ಬಾಗೇವಾಡಿ ಎರಡೂ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರೈತರ ಹೊಲ ಗದ್ದೆಗಳಿಗೆ ಒಂದು ಭೇಟಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಸರಿಸುಮಾರು 6 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ಈ ಭಾಗದ ರೈತರೇನಿದ್ದಾರೆ ಇಲ್ಲಿ ತಾವೆಲ್ಲ ನೋಡ್ಬೋದು. ಸಂಪೂರ್ಣವಾಗಿ ಇವತ್ತು ಇಲ್ಲಿ ಏನೊಂದು ಮಳೆ ಆಗಬೇಕಾಗಿತ್ತು, ಆಗದಿರ ಇರೋದ್ರಿಂದ ಇವತ್ತು ಇಲ್ಲಿ ಯಾವುದೇ ಒಂದು ಬಿತ್ತನೆ ಆಗಿಲ್ಲ. ಬಿತ್ತನೆ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಆ ಬಿತ್ತನೆ ಮಾಡ್ತಕ್ಕಂಥದ್ದಕ್ಕೆ ಬೀಜ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸಾಲ ತಗೊಂಡು ಸಾಲದ ಹೊರೆ ಮತ್ತಷ್ಟು ಇವತ್ತು ಅವ್ರ ಹೆಗಲ ಮೇಲೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಇದರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅನುಕೂಲಗಳು ಏನೂ ಇಲ್ಲ. ಹಾಗಾಗಿ ಇವತ್ತು ಒಂದು ವಿಶೇಷವಾದಂಥ ದಿನ, ಮಣ್ಣೆತ್ತಿನ ಒಂದು ಅಮಾವಾಸ್ಯೆ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇವತ್ತು ಎತ್ತುಗಳು ವರ್ಷ ಇಡೀ ನಮಗೆ ದುಡಿಯುತ್ತೆ, ರೈತರಿಗೋಸ್ಕರ ದುಡಿತವೆ. ಇದು ಕೇವಲ ಒಂದು ಪ್ರಾಣಿಗಳಾಗಿ ಅಷ್ಟೇ ಅಲ್ಲ, ದೈವ ಸ್ವರೂಪದ ಎತ್ತುಗಳಿಗೆ ಇವತ್ತು ಕುಂಕುಮ, ಅರಿಶಿನ ಇವೆಲ್ಲವೂ ಕೂಡ ಪಾರಂಪರಿಕವಾಗಿ ರೈತರು ಈ ಭಾಗದಲ್ಲಿ ಪೂಜೆಯನ್ನು ಮಾಡ್ಕೊಂಡು ವರ್ಷಕ್ಕೆ ಈ ಒಂದು ದಿನ ವಿಶೇಷವಾದಂಥ ಒಂದು ಪೂಜೆ ಸಲ್ಲಿಸಬೇಕು ನಮ್ಮ ಎತ್ತುಗಳಿಗೆ ಅಂತಕ್ಕಂಥದ್ದು. ರೈತರ ಜೊತೆಯಲ್ಲಿ ಇವತ್ತು ನಾನು ಕೂಡ ನನ್ನ ಪುಣ್ಯ ಇವತ್ತು ಇಂಥ ಒಂದು ದಿನ ಬಂದು ಇಲ್ಲಿ ರೈತರ ಜೊತೆ ಭಾಗಿಯಾಗಿ ಎತ್ತುಗಳಿಗೆ ಪೂಜೆ ಸಲ್ಲಿಸಿರ್ತಕ್ಕಂಥದ್ದು ಬಹುಶಃ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕಾಗದೇ ಇರತಕ್ಕಂಥ ಒಂದು ವಿಶೇಷವಾದಂಥ ದಿನ ಅಂತ ಭಾವಿಸಿದ್ದೇನೆ. ಇಂಥ ದಿನ ಇವತ್ತು ಇಲ್ಲಿ ಬಂದು ನಿಂತಾಗ ಎಲ್ಲೋ ಒಂದು ಕಡೆ ರೈತರಿಗೆ ಏನೊಂದು ಈ ಸಂಕಷ್ಟ ಎದುರಾಗಿದೆ, ಈ ಒಂದು ನೋವನ್ನು ಎದುರು ನೋಡ್ತಾ ಇರ್ತಕ್ಕಂಥ ರೈತರಿಗೆ ಅವ್ರ ಸಂಕಷ್ಟವನ್ನು ಧಾವಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ಯಾಕೆಂದರೆ ರೈತರು ಮನವಿ ಕೊಟ್ಟರು, ಏನಂತ ರೈತರು ಹಲವಾರು ವಿಚಾರಗಳನ್ನ ಇಲ್ಲೇ ಮನವಿ ಪತ್ರ ಕೈಯಲ್ಲೇ ಇಟ್ಕೊಂಡಿದ್ದೇನೆ. ಇದು ನಾನು ಕೂಡ ನಿಮಗೆ ಸವಿಸ್ತರವಾಗಿ ನಾನಾಗಲಿ ಬಾಬಣ್ಣ ಅವರಾಗಲಿ ಈಗ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲವೂ ಕೂಡ ಮಾತನಾಡ್ತೇವೆ. ಹಲವಾರು ವಿಚಾರಗಳಿದೆ. ಈಗ ಆಗಿರ್ತಕ್ಕಂಥ ಸಮಸ್ಯೆಗಳೇನು, ಮುಂದೆ ಇದಕ್ಕೆ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನು ಕಂಡುಕೊಡಬೇಕು ರಾಜ್ಯ ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ನಮ್ಮದು ಕೆಲವೊಂದಷ್ಟು ವಿಚಾರಗಳಿದೆ, ಅದನ್ನು ಮಂಡಿಸ್ತೇವೆ.